ಅರ್ಲಿ ಮಾರ್ನಿಂಗ್ ಸೀರೀಸ್ 5 o'clockಗೆ ಯೂಶ್ವಲಾಗಿ ಎದ್ದೇಳಬೇಕಾಗತ್ತೆ. ಇನ್ನು 4:45 ಆ್ಯಕ್ಚುಲಿ. ಸೊ ಕತ್ಲಾಗಿದೆ ಇನ್ನು. ಸೊ ಅಷ್ಟರಲ್ಲಿ ರಾತ್ರಿ ಏನು ಸೋಮವಾರ ಪೂಜೆ ಮಾಡಿದ್ವಿ ವಾರ. ಸೊ ಇನ್ನೂ ದೀಪ ಉರಿತಾ ಇದೆ. ಸೊ ರೆಡಿಯಾಗಿ ಬಂದು ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೋಯಾ ಪಲಾವ್ ಮಾಡೋಣ ಅಂತ. ಆ್ಯಂಡ್ ಯೂಶ್ವಲಿ ಬಾಕ್ಸ್ಗೇನೋ ರೈಸ್ ಐಟಮ್ ಆಗುತ್ತೆ ಆ್ಯಂಡ್ ಅವರು ಹಾಗೆ ಊಟ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ದೋಸೆಗೆ ಬ್ಯಾಟರ್ನ ಕಲಿಸ್ತಾ ಇದ್ದೀನಿ. ಸೊ ಪಲಾವ್ಗೆಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಇವಾಗ ವೆಜಿಟೇಬಲ್ಸ್ ಹಾಕ್ಕೊಂಡು ಮಸಾಲಾನ ಹಾಕ್ಕೊಳ್ತೀನಿ ಆಮೇಲೆ. ವೆರಿ ಈಸಿ ಆ್ಯಂಡ್ ಹೆಲ್ತಿ ಆಗೂ ಇರುತ್ತೆ ಆ್ಯಂಡ್ ಲಂಚ್ ಟೈಮ್ಗೆ ರೈಸ್ ಐಟಮ್ಮೇ ಬೇಕಾಗಿರುತ್ತೆ. ಆ್ಯಂಡ್ ಯೂಶ್ವಲಿ ಬೆಳಗ್ಗೆ ಹೊತ್ತು ಏನಾದರೂ ದೋಸೆ ಇಲ್ಲಾಂದರೆ ಉಪ್ಪಿಟ್ಟು ಈ ಥರ ಸಪ್ರೇಟಾಗಿ ಪೌಡ್ರ್ ರೆಡಿ ಆಗಿದ್ದಾಗ ಪುಳಿಯೋಗರೆ ಆಗಲಿ ವಾಂಗಿಬಾತ್ ಪೌಡರ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತೀವಿ ಡೇ ಬಿಫೋರ್. ಸೊ ಅದ್ರ ಜೊತೆಗೆ ಕಾಫಿ ಕೂಡ ಮಾಡಬೇಕಾಗತ್ತೆ. ಒಂದು ಅರ್ಧ ಗಂಟೇಲಿ ಇದೆಷ್ಟು ರೆಡಿ ಆಗಿರುತ್ತೆ. ಸೊ ಬಾಟಲ್ ಪ್ರಿಪೇರ್ ಮಾಡಿ ಆ್ಯಂಡ್ ಸೈಡ್ ಬಾಕ್ಸ್ಗೆ ವೆಜಿಟೇಬಲ್ಸ್ ಇಲ್ಲ ಅಂದರೆ ಫ್ರೂಟ್ಸ್ನ ಕಟ್ ಮಾಡಿಕೊಡ್ಬೇಕಾಗಿರತ್ತೆ. ಸೊ ಆಸ್ಟ್ರೇಲಿಯನ್ ಶಿಫ್ಟ್ ಇರೋದ್ರಿಂದ ನನಗೆ ಬೇಗೆದ್ದು ಸೊ ಅವ್ರ ಟೈಮ್ಗೆ ಮ್ಯಾಚ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಯೂಶ್ವಲಿ ಮಕ್ಕಳು ಕೂಡ ಒಂದೊಂದು ಸಲ ಬೇಗ ಎದ್ದಿರ್ತಾರೆ. ಇಲ್ಲಾಂದರೆ ನಾನು ಕೂಡ ಅವ್ರ ಜೊತೆ ಮಲ್ಕೊಂಡು 1 hour ರೆಸ್ಟ್ ಮಾಡಿರ್ತೀನಿ. ಸೊ ಅವ್ರಿಗೆ ವರ್ಕ್ ಪ್ರೆಷರ್ ಇದ್ದರೆ ನಮಗೆ ಮಕ್ಳು ಪ್ರೆಷರ್ ಮನೆ ಪ್ರೆಷರ್ ಇದ್ದೇ ಇರುತ್ತೆ. ಇಟ್ಸ್ ಲೈಕ್ ಅವ್ರು ಎದ್ದಿಲ್ಲ ಅಂದರೆ ನಾನಿದ್ದು ಎಬ್ಬರಿಸಿ ಮಾಡಿಕೊಡ್ಬೇಕಾಗತ್ತೆ. ದಟ್ ಈಸ್ ಹೌ 50-50 ವಾಟ್ ಹಿ ಅರ್ನ್ಸ್ ಇಸ್ ಲೈಕ್ ಯುವರ್ ರೆಸ್ಪೆಕ್ಟ್ ಆಲ್ಸೋ ಟು.